ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈಗ ಕುಂಭಮೇಳದ ಭಾರಿ ಚಲೋ ಐತಿ ಅನ್ಕೊಂಡಿದ್ದಿಲ್ಲ ಆದ್ರೆ ಎಕ್ಸ್ಪೆಕ್ಟೇಷನ್ಗೆ ಹೆಚ್ಚಿಂದ ಐತಿ. ಇಲ್ಲಿ ಸೆಕ್ಟರ್ 3 ಒಳಗೆ ಪೂರ್ತಿ ಫ್ರೀ ಊಟ ಸಿಗ್ತೈತಿ ನಿಮ್ಗೆ ಬೇಕಂದ್ರೆ ಅನಂತ್ ಅಂಬಾನಿ ಸ್ಪಾನ್ಸರ್ಶಿಪ್ ಐತಿ ಎಲ್ಲ ಸಾಧನ ಹುಡುಕ್ಬೇಕಂತೀವಿ ಅವ್ರೇ ಕರೆಕ್ಟ್ ಮಾಹಿತಿನ ಕೊಡೋದು. ನಾವೀಗ ಪೂರ್ತಿ 23 ಘಾಟಿಗೆ ಬಂದೇವಿ. ಈಗ ಒಟ್ಟೆ ನಮ್ಮ ಕುಂಭಮೇಳದಾಗ ಸೆಕ್ಟರ್ 24 ಘಾಟ್ ಅದಾವ. ಅವು ಘಾಟ್ಸ್ ಹೆಂಗದಾವ ಅಂದ್ರೆ 20 ಕಿಲೋಮೀಟರ್ ಅದಾವ. ಈಗ ಹೊಂಟೆ ಅಲ್ಲಿಗೆ ಏನು ಪೂರ್ತಿ ಹಿಂಗೊಂದು 20 ಕಿಲೋಮೀಟರ್ ಅದಾವ. ಭಾಳ ಹೋಗ್ರಾಗ ಅಂದ್ರೆ ಭಾಳ ನಡಿಬೇಕ ಘಾಟ್ಸ್ದಾಗ. ಸೆಕ್ಟರ್ 23 ಹಿಂಗ ನಾವು 70 ಕಿಲೋಮೀಟ್ರ್ ಹೋಗ್ಬೇಕು. ನಾವೀಗ ನಾಷ್ಟ ಕುಟ್ಕಾಡತ್ತೀವಿ ಇಲ್ಲಂತ. ಆ್ಯಕ್ಚುಲಿ ಈಗ ನಾವು ಬೆಳಗಿನ ಸ್ನಾನ ಮಾಡಿ ಪೂರ್ತಿ ನಮಗೂ ಸುಸ್ತು ಭಾಳ ಆಗಿತ್ತು. ಇದು ಸುಮ್ಮನೆ ಟೆಂಟ್ ಸಿಗಲಿಲ್ಲ, ಭಾಳ ಹುಡ್ಕಾಡ್ದಾದ್ ಭಾಳ ನಮ್ಗೆ. ಇದಕ್ಕಿಲ್ಲೇ ಭಾಳ ಏನೋ ಮಾಡಿ ಪುಣ್ಯ ಟೆಂಟ್ ಸಿಕ್ತು ನಮಗೂ. ಬಟ್ ಇಲ್ಲಿ ಹಸಿ ಘಾಟಿಂದ ಮತ್ತೆ ಇಲ್ಲಿಂದ 3 ಕಿಲೋಮೀಟ್ರ್ ಐತೆ ಒಳಗೆ. ತೋರಿಸ್ತೇನೆ ಬರ್ರಿ ಲೊಕೇಶನ್. ಅಲ್ಲಿ ನೋಡಾತಿರಲ್ಲ ಅದ ನಮ್ದು ಟೆಂಟ್ ಇರೋದ. ಅದ ಪರ್ ಪರ್ಸನ್ ಅಷ್ಟೇ 200 ರೂಪಾಯಿನೂ ತೊಗೊತಾರಂತ. ಮತ್ತು ಕಂಟಿನ್ಯೂ ಮಾಡಿದ್ರೆ ಇದು ಇರ್ತೈತಿ, ಮತ್ತು ಕನ್ಸೆಷನ್ ಮಾಡ್ತಾರಂತ. ಅದ್ರ ಸಂಬಂಧ ತೋರಿಸ್ತೆ ನಿಮ್ಗೆ ಟೆಂಟ್ ಹೆಂಗೈತೆ ಅಂತ. ನಮ್ದಿಲ್ಲಿ ಟೆಂಟ್ ತೊಗೊಂಡೇವಲ್ಲ ಇಲ್ಲೇ ಐತಿ. ನಾವು ಟೆಂಟ್ ಇಲ್ಲೇ ತೋರ್ಸತ್ತೇವಲ್ಲ ಅಲ್ಲೇ ಐತಿ. ಮತ್ತು ಇಲ್ಲಿಂತ್ರನೇ 2 ಕಿಲೋಮೀಟ್ರ್ ಅರಿಯಲ್ ಘಾಟ್ ಐತಿ. ಇಲ್ಲಿಂದ ನಾವು ಏನೋ ಮಾಡ್ಬೇಕಂದ್ರೆ ನಡ್ಕೊಂತ ಹೋಗ್ಬೇಕು ಪೂರ್ತಿ. ಭಾಳ ಕಷ್ಟ ಐತಿ ಇಲ್ಲ. ಎಲ್ಲ ಒಂದೇ ಕಡೆ ಇಲ್ಲ, ಲೊಕೇಶನ್ಸ್ ಎಲ್ಲ ಬೇರೆ ಬೇರೆ ಕಡೆ ಅದಾವೆ ಪೂರ್ತಿ. ಇದು ನಾವೇನು ತೋರ್ಸತ್ತೇನಲ್ಲಿ ವಿಡಿಯೋ ನಿಮ್ಗೆ. ಇಲ್ಲಿಂತ್ರನೇ ನೀವು ಎಲ್ಲೇ ಊಟ ಅಂದ್ರೆ ಸಿಗಂಗಿಲ್ಲ. ಇಲ್ಲಿ ಚಹಾ ಸಿಗ್ತೈತಿ, ಬಣ್ಣ ಮತ್ತು ಬೇಕಂದ್ರೆ ಎಲ್ಲ ಇಲ್ಲೇ ಚಾಟ್ ಸಿಗ್ತಾವೆ. ಅದ್ರ ಬಿಟ್ಟರೆ ಮತ್ತೇನು ಸಿಗಂಗಿಲ್ಲ. ಇದ ನೀವು ಮಾಡೋದು ಊಟ. ಮತ್ತು ಇಲ್ಲಿ ಮ್ಯಾಗ್ ಬ್ರಿಡ್ಜ್ ಐತಲ್ಲ, ಇಲ್ಲೇ ಇದು ಮೇನ್ ಹೈವೇ ಕನೆಕ್ಟ್ ಆಕೈತಿ. ಬಸ್ ಸ್ಟ್ಯಾಂಡಿಗೆ ಹೋಗಿತ್ತು ಕರೆಕ್ಟ್ 5 ಗಂಟೆಗೆ ಟೈಮಿಂಗ್. ಈಗ ನಮ್ಮ ಇಸಿ ಫ್ರೆಂಡ್ಸ್ ಬರತ್ತಾರಂತ ಅವ್ರಿಗೆ ನಾವು ಕೂಡಿ ಈಗ 6 ಗಂಟೆಗೆ ಡ್ರೋನ್ ಶಾಟ್ ಐತಂತ. ಈಗ ಇಲ್ಲೇ ಸರಸ್ವತಿ ಘಾಟ್ ಒಳಗೆ. ಅದಕ್ಕೆ ಈಗ ನಾವು ಹೊಂಟೇವಿ. ಈಗ ಹೆವಿ ರಶ್ ಐತಿ. ಈಗ ನೋಡಿದ್ರೆ ಪೂರ್ತಿ ಭಾಳ ಸ್ನಾನ ಮಾಡೋಕ್ಕೂ ಹಂಗಿಲ್ಲ. ನಿಮ್ಗಂತೂ ನೋಡಿದ್ರೆ ಭಾಳ ನೀವು ಒಳ್ಳೆ ಅಂತೀರ ವಾಕ್ ಇಲ್ಲೇ ಸ್ನಾನ ಮಾಡಕ್ಕೆ. ಇಲ್ಲೇ ನೋಡಾತಿರಲ್ಲ ಹೆವಿ ಮಂದಿ ಬಂದಾರೀಗ, ಭಾಳ ಮಂದಿ. ಈಗ ಯಾರ್ಯಾರು ಕಲ್ದಾರಲ್ಲ ಅವ್ರದ್ದೆಲ್ಲ ಮೈಕ್ ಒಳಗೆ ಅನೌನ್ಸ್ ಮಾಡತ್ತಾರ ಪೂರ್ತಿ ಹಿಂದಿ ಒಳಗೆ. ಅದು ಒಂದು ಸ್ವಲ್ಪ ಅಲ್ಲಿ ಮೇನ್ ನೋಡಾತಿರಲ್ಲ ಮ್ಯಾಗ್ ಪೂರ್ತಿ ಬ್ರಿಡ್ಜ್ ಐತಲ್ಲ, ಅಲ್ಲೇ ಮೇನ್ ಸ್ನಾನ ಅಂದ್ರೆ ಸಂಗಮ್ ಸ್ನಾನ. ಅಲ್ಲೇ ನಾವು ಇಲ್ಲಿಂದ ನಾವು ಬೋಟಿಗೆ ಹೋಗಿದ್ವಿ ಪೂರ್ತಿ. A few moments later. ಟೈಮಿಂಗ್ 6 ಗಂಟೆಗೆ ಐತಿ. ಈಗ ಡ್ರೋನ್ ಶೂಟ್ ಐತಿ ನಮ್ಮ ಸರಸ್ವತಿ ಘಾಟ್ ಒಳಗೆ. ಹೊಂಟೇವಿ ನಾವು ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಸೇರಿ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಸಿಗ್ತಾನೆ. ಇಸಿ ಫ್ರೆಂಡ್ಸ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಬ್ ಆಗೈತಿ ನಮ್ದು. ಹೇಳಿಲ್ಲ ಇವ್ರು ಪೂರ್ತಿ ನಮಗೂ ಬರತ್ತಿದ್ದ ಫುಲ್ ಅನ್ಎಕ್ಸ್ಪೆಕ್ಟೆಡ್. ಮಧ್ಯಾಹ್ನ ಆಗೇವಿ ಮೀಟ್. ಈಗ ಮತ್ತೆ ಇವ್ರಿಗೆ ಟೆಂಟ್ ಎಲ್ಲ ಕೊಡ್ಸಿದ್ವಿ ನಾವು. ಈಗ ಹೊಂಟೆ ನೋಡಿ ಡ್ರೋನ್ ಶಾಟಿಗೆ ಐತಿ ಇವತ್ತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈಗ ಕುಂಭಮೇಳದ? ಭಾರಿ ಚಲೋ ಐತಿ. ಅನ್ಕೊಂಡಿದ್ದಿಲ್ಲ ಆದ್ರೆ ಎಕ್ಸ್ಪೆಕ್ಟೇಷನ್ಗೆ ಹೆಚ್ಚಿಂದ ಐತಿ. ಆದ್ರೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಿಲ್ಲ. ಬಂದ್ಮ್ಯಾಗ ರಿಯಾಲಿಟಿ ಭಾಳ ಇದೆ, ವ್ಯತ್ಯಾಸ ಐತಿ ಭಾಳ. ನಿಮ್ಗೆ ಸ್ಟ್ರಗಲ್ ಅಂದ್ರೆ ಮಾಡಬೇಕಿಲ್ಲ. ಸ್ಟ್ರಗಲ್ ಅಂದ್ರೆ ಮಾಡಬೇಕು. ಇಲ್ಲ ಅಂದ್ರೆ ನಿಮಗೆಲ್ಲ ಒಂದು ಫುಡ್ ಅಂತ ಸಿಗಂಗಿಲ್ಲ. ಫುಡ್ಡು ಇಲ್ಲಿಗೂ ಭಾಳ ವ್ಯತ್ಯಾಸ ಐತಿ ಬೈ. ಮತ್ತು ಅದ್ರಾಗ ವಾಕಿಂಗ್ ಅಂದ್ರೂ ಎಕ್ಸ್ಪೆಕ್ಟೇಷನ್. ಈಗ ಡ್ರೋನ್ ಶೂಟ್ ಶುರು ಆಕೈತಿ. ಈಗ ನಾವು ಅಲ್ಲಿಗೆ ಹೊಂಟೇವಿ. ನಿಮ್ಗೆ ಡ್ರೋನ್ ಶೂಟ್ ತೋರಿಸ್ತೇವೆಲ್ಲ. ಸರಸ್ವತಿ ಘಾಟಿಗೆ ಹೊಂಟೇವಿ ಪೂರ್ತಿ. ನೋಡ್ರಿ ಎಷ್ಟು ಪರಿ ರಶ್ ಐತಿ, ಭಾಳ ಮಂದಿ ಹೊಂಟಾರ ಇಲ್ಲೇ. ನಮಗಂತೂ ಅಡ್ಡಾಡಿ ಸುಸ್ತು ಆಯ್ತು. ಹೆಂಗೋ ಮಾಡಿ ಮತ್ತೆ ಹೊಂಟೇವಿ ಇಲ್ಲೇ ಪೂರ್ತಿ. ಆದರೂ ಭಾಳ ನಡಿಬೇಕಪ್ಪ ಕುಂಭಮೇಳದಾಗ. ರೀಲ್ಸಾಗ ಏನು ತೋರಿಸ್ತಾರಲ್ಲ ಅದೆಲ್ಲ ಅಷ್ಟು ನೋಡಕ್ಕಷ್ಟ ಚಲೋ ಐತಿ. ಅದು ರಿಯಾಲಿಟಿ ಚೆಕ್ ಮಾಡಿದ್ರೆ ನೀವು ಕಮ್ಮಿ ಅನಿಸ್ತೈತಿ. ಭಾಳ ಹೈ ಐತಿ ಬೈ. ಮಿನಿಮಮ್ ಒಂದು 15-20 ಕಿಲೋಮೀಟರ್ ನಡಿಯಾಕಬೇಕು. ಹೌದಾ? ಯಾರ್ಯಾರು ಹೈಫೈ ಬಂದಿರ್ತೀರ ಅವರೆಲ್ಲ ನೆನಪಾರಿ ಬಿಡ್ರಿ ಇದು ಕುಂಭಮೇಳಕ್ಕೆ.
ನಮ್ಮ ಫ್ರೆಂಡ್ ಸುಮಂತ ಯಾರೋ ಬಗ್ಗೆ ಕೇಳ್ಬಿಟ್ಟಾನ ಪೂರ್ತಿ ಈ ಸರಸ್ವತಿ ಘಾಟಿಗೆ ಆಟೋ ಬಿಡ್ತಾರಂತ. ಅವ್ನ್ ಕಂಗಲ್ಲ ಬಿಟ್ರ ಏನು ನಿಂಗೆ ಆಟೋ ಬೇಕು ಅಡ್ಡಾಡಕ್ಕಂಗಿಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ನಮಗ ಸ್ವಲ್ಪ ಭಾಳ ತ್ರಾಸ ಆಗೈತಿ. ಕಾಲಂತ್ರು ಹರ್ದು 12 ಆಗ್ಯಾವ. ರಾತ್ರಿ ಅವ್ನು ಗುಳಿಗೆ ತಗೊಂಡು ಮಕ್ಕೊಳ್ಪ. खत्म बाय बाय टाटा गुड बाय गया. ಏನಿಲ್ಲ ಈಗ ಅದ ಒಂದಾಗ ನಮ್ಗೆ ಹ್ಯಾಪಿನೆಸ್ ಕೊಡಾಕಂದ್ರ. 1 hour later. सांसारिक सुखों को त्याग कर तपस्वी संतों की तरह कुटिया में रहते हैं. उनकी दिनचर्या ब्रह्म मुहूर्त में गंगा स्नान से शुरू हो संध्या वंदना और भजन कीर्तन जैसे आध्यात्मिक कार्यों के साथ रात्रि तक समाप्त होती है. श्रद्धालु दिन में केवल एक ही बार भोजन ग्रहण कर मानसिक रूप से ವ್ಯವಸ್ಥೆ ಐತಿ. ಭಾಳ ಮಂದಿ ಹೊಂಟಾರ ಇಲ್ಲೇ. ನಮಗಂತೂ ಅಡ್ಡಾಡಿ ಸುಸ್ತ ಆತ. ಹೆಂಗೋ ಮಾಡಿ ಮತ್ತೆ ಹೊಂಟೇವಿ ಇಲ್ಲೇ ಪೂರ್ತಿ. ಆದರೂ ಭಾಳ ನಡಿಬೇಕಪ್ಪ ಕುಂಭಮೇಳದಾಗ. ರೀಲ್ಸಾಗ ಏನು ತೋರಿಸ್ತಾರಲ್ಲ ಅದೆಲ್ಲ ಅಷ್ಟು ನೋಡಕ್ಕಷ್ಟ ಚಲೋ ಐತಿ. ಅದು ರಿಯಾಲಿಟಿ ಚೆಕ್ ಮಾಡಿದ್ರೆ ನೀವು ಕಮ್ಮಿ ಅನಿಸ್ತೈತಿ. ಯಾಕಂದ್ರೆ ಫುಲ್ ಡಿಫ್ರೆಂಟ್ ಅನಿಸ್ತದೆ ಭಾಳ ನಿಮ್ಗೆ. ಆಟೋ ಎಲ್ಲ ಕೊಡ್ತಾರೆ ಇಲ್ಲಿ. ಆದರೂ ರೊಕ್ಕ ಹೆಚ್ಚಿಗೆ ಭಾಳ ಹೇಳ್ತಾರೆ ನಿಮಗೆ. ಸ್ವಲ್ಪ ಹೊರ್ಗಿನವ್ರು ಇದ್ರೆ ನಿಮ್ಗೆ ಏನಾರು ಗೊತ್ತಾತ್ರ ಅವ್ರಿಗೆ ನಿಮ್ಗೆದ್ದ ವೀಕ್ನೆಸ್ ಹೆಚ್ಚಿಗೆ ಹೇಳೋದು ಹಿಂಗೆಲ್ಲ ಮಾಡ್ತಾರೆ. ಮುಂಚೆ ಬಡ್ದಿದ್ರೆ ಪ್ಲ್ಯಾನ್ ಮಾಡ್ಕೊಂಬರ್ರಿ. ಈಗ ನಾತೆ ನಿಮ್ಗೆ ಅದಕ್ಕಂದ್ರೆ ಭಾಳ ನಡೀದಾಕೈತಿ. ಸೊ ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಬಿಫೋರ್ ಗೋಯಿಂಗ್ ಟ್ರಿಪ್ ಒನ್ಸ್ ಯು ಹ್ಯಾವ್ ಟು ಪ್ಲ್ಯಾನ್. ಇವರು ಏನಿದೆ ಪೂರ್ತಿ ಎಲ್ಲ ಎತ್ತರ ಪತ್ರ ಅಡ್ಯಾದ್ಬಿಟ್ಟಾರ. ಗಾಡಿ ಫುಲ್ ಹೆಂಗೆ ಬೇಕಾದಂಗೆ ಮಾಡ್ಯಾತಾರ. ಈಗ ನಿಧಿ ಇಲ್ಲ ಏನಿಲ್ಲ. ನಾವು ಅದ್ರಾಗ ಹೊಂಟೇವಿ ಪೂರ್ತಿ ಫುಲ್ ಎತ್ತಾಗ ಹಾಕ್ತಾನೋ ಗೊತ್ತಿಲ್ಲ ಗಾಡಿ ಅಂತೂ. ನಾವಂದ್ರೂ ನಟೆ ಹೊಂಟೇವಿ ಪೂರ್ತಿ. ಇಲ್ಲೆಲ್ಲ ನೀವು ನೋಡ್ರಿ ಇಲ್ಲಿ ಸ್ಟೈಲ್ ಹೆಂಗೆ ಹೊಂಟಾರ. ಒಬ್ಬರು ಸೈಕಲ್ ಹೊಂಟಾರ, ಇದನ್ನ ಹೊಂಟಾರ, ಕಾರ್ನ ಹೊಂಟಾರಲ್ಲ. ನಾವು ಪೂರ್ತಿ ಅನ್ಎಕ್ಸ್ಪೆಕ್ಟೆಡ್ ರೋಡಿ ಹೊಂಟೇವಿ. ನಮಗೂ ಗೊತ್ತಿಲ್ಲ ಹೊಂಟಾರ. ಇಲ್ಲಿ ಯಾವ್ದೋ ಎಕ್ಸಿಬಿಷನ್ ಐತಿ. ಮಿನಿ ಅಯೋಧ್ಯೆನ ಮಾಡ್ಯಾರ. ಅದಕ್ಕೆ ಹೊಂಟೇವಿ ಈಗ ಕರೆಕ್ಟ್. ಏನ ರೋಡ್ ಇಲ್ಲ ಏನಿಲ್ಲ ಹಂಗ ಹೊಂಟೇವಲ್ಲ ಪೂರ್ತಿ ಕುಂಭಮೇಳ ತಿರ್ಕೊಂತಾನ. यही नहीं अभी और सुनिए. ಸಾಧುನ ಹುಡ್ಗಾಕ್ ಹೊಟ್ಟಿದ್ವಿ. ಸಾಧು ಸಿಗ್ಲಾರ್ದ ಏನೇನೋ ಎಕ್ಸ್ಪ್ಲೋರ್ ಮಾಡತ್ತೀವಿ ನಾವಂದ್ರೆ ಪೂರ್ತಿ. मजा आया. ಸಾಧನ ಹುಡುಕ್ಬೇಕಂತೀವಿ. ಅವ್ರೇ ಕರೆಕ್ಟ್ ಮಾಹಿತಿನ ಕೊಡೋಲ್ರ. ಈಗ ಎಕ್ಸಿಬಿಷನ್ ಹೊಂಟೇವಿ ಪೂರ್ತಿ ಚೊಕ್ಕೇಜ್ ಅಂತ. ನಾವು ನೋಡಿಲ್ಲ, ಈ ಫಸ್ಟ್ ಟೈಮ್ ನೋಡಾಕ್ತಿದ್ದು ನಾವು ಎಕ್ಸಿಬಿಷನ್. ಹುಡುನ್ ಬಟ್ ಹೆಂಗೈತೆ ಅಂತ ತೋರಿಸ್ತೇನೆ ವಿಡಿಯೋ. ಕುಂಭಮೇಳದಾಗ ಮಿನಿ ಅಯೋಧ್ಯೆ ಅಂತ ನೋಡಾತಿರಲಿಲ್ಲ. ಹಂಗೆ ಫುಲ್ ಚೊಕ್ಕ ಐತಿ. ಅದು ನಮ್ಗೆ ಹೋಗೋಕ್ಕಾಗಿಲ್ಲ. ನೋಡೋಣ ನಮ್ಗೆ ಸುಸ್ತಾಗೈತಿ ಭಾಳ. ನಾವು ಯಾವಾಗ ಮಾಡ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ. ಆ ಪರಿ ನಡ್ಕೊಂತ ಹೋಗಿದ್ವಿ ಕುಂಭಮೇಳಕ್ಕೆ. ನೋಡ್ರಿ ಮಂದಿ ಆ ಪರಿ ಬರತ್ತಾರೆ. ಜನ ಮಂದಿ ಬರೋದು ಕಡಿಮೆ ಆಗೋದಿಲ್ಲ. ಅದಕ್ಕಂದ್ರೆ ಇನ್ನೂ ಹೋಗೋದು ಆದರೆ ಬರೋದೇ ಹೆಚ್ಚಿಗೆ ಆತೈತಿ ಭಾಳ ಮಂದಿದ. ಫುಲ್ ದಿನ ರಶ್ ಇರೋದು ಅನ್ನೋದು ಅನಿಸುತ್ತೆ. ಯಾಕೆ ಒಂದನೇದಲ್ಲಿ ಎರಡನೇದಲ್ಲಿ 3 ಟೈಪ್ ಬಂದವ್ರು. ಒಟ್ಟು ಫುಲ್ ದೊಡ್ಡದೈತೆ ಜಾಸ್ತಿ ಭಾಳ.
ಎಷ್ಟು ಕಿಲೋಮೀಟ್ರ್ ಓಡಿದ್ವಿ ನಾವು ನಡ್ಕೊಂಬಂದಿವಿ ನಾವು ನೋಡಪ್ಪ 22 ಕಿಲೋಮೀಟ್ರ್ ಬಂದು ಇನ್ನೂ ಹಂಗ ಹೊಂಟೇವಿ ಸಾಧು ಕೇಳ್ಕೊಂತಾನ ಎಲ್ಲಿಗೆ ಹೋಗ್ತಿದ್ ಗೊತ್ತಿಲ್ಲ ಟೆಂಟಿಗೆ ಇಲ್ಲಿ ಸೆಕ್ಟರ್ 3 ಒಳಗೆ ಕೂಡಿದ್ವಿ ಫ್ರೀ ಊಟ ನಿಮ್ಗೆ ಬೇಕಂದ್ರೆ ಅನಂತ್ ಅಂಬಾನಿ ಸ್ಪಾನ್ಸರ್ಶಿಪ್ ಐತಿ ರಿಲಯನ್ಸ್ ಫೌಂಡೇಶನ್ ಅಂತ ನೋಡಾತಿರ ಫ್ರೀ ಊಟ ಸಿಗ್ತೈತಿ. ನೀವು ಬೇಕಂದ್ರೆ ಬಂದಾಗ ಇಲ್ಲಿ ಸೆಕ್ಟರ್ 3 ಒಳಗೆ ನೀವು ತಗೋಬೋದು ಫ್ರೀ ಊಟ ಎಲ್ಲ. ಲೈನ್ ನೋಡ್ರಿ ಯಾವ ಬರೀ ಫುಲ್ ಇರ್ತೈತೆ ಅಂತ. ಪೂರ್ತಿ ಫುಲ್ ವಿಡಿಯೋಸ್ ಎಲ್ಲ ಫ್ರೀ ಲೈನ್ ಭಾಳ ಕೂಡ್ತಿಲ್ಲ, ಲೈನ್ ಭಾಳ ಹಾಕ್ಯಾರ. ಸ್ವಲ್ಪ ಲೇಟ್ ಆಕೈತಿ, ಲಘು ಬಂದ್ರೆ ಊಟ ಸಿಗ್ತೈತಿ. ಅಲ್ಲಿ ಊಟ ಅಂತ ಇರ್ತೈತಿ ಮೋಸ್ಟ್ಲಿ, ಆದ್ರೆ ನಿಮ್ಗೆ ಲೈನ್ದಾಗ ನಿಂದಿರ್ಬೇಕಾಗೈತೆ ಅಷ್ಟೇ. ಅದು ಫುಲ್ಲಾಗ ಊಟ ಸಿಗ್ತದೆ ನಮಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಅಲ್ಲಂದ್ರೆ ಆಗೋದಿಲ್ಲ ರಿಲಯನ್ಸ್ ಫೌಂಡೇಶನ್ದಾಗ, ಅಲ್ಲಂದ್ರೆ ಫುಲ್ ರಶ್ ಐತಿ. ನಮ್ಗೆ ಫ್ರೀ ಸಿಗ್ಬೇಕಂದ್ರೆ ಆಗೋದಿಲ್ಲ. ಮತ್ತೀಗ 5 ಕಿಲೋಮೀಟ್ರ್ ಏನು ಭಾಳ ನಡ್ಕೊಂಬಂದೆ, ಪೂರ್ತಿ ಸುಸ್ತಾಗೈತಲ್ಲ, ಎನರ್ಜಿ ಅಂತ ಹೋಗೈತಿ ಪೂರ್ತಿ ಎಲ್ಲಾರ್ದು. ಇದು ಕುಂಭಮೇಳದ ಇದು ಏನದು ಸೆಕ್ಟರ್ ಭಾಳ ಅದಾವ ಇದ್ರೊಳಗೆ. 3ನೇ ಸೆಕ್ಟರ್ ಒಳಗೆ ಬಂದಿದೆ ಎಕ್ಸ್ಪ್ಲೋರ್ ಬೇಕಂದ್ರೆ ನೀವು ಅನ್ಬೋದು. ಬೇಕಂದ್ರೆ ನಮಗೂ ಭಾಳ ಆಗೈತಿ. ಲಘು ರೂಮಿಗೆ ಹೋಗ್ಬೇಕು ಕರೆಕ್ಟಾಗಿ. ಸಿಗು ನನ್ನ ನೆಕ್ಸ್ಟ್ ಬ್ಲಾಗ್ದಾಗ. ಅದಕ್ಕೆ ನಮ್ಮ ಬಾಯ್.